ಈಗ 3-4 ದಿವಸಗಳಿಗೆ ಒಂದು ಹೊಸ ಸೀರಿಯಲ್ ಮಾಡ್ತಾ ಇದ್ದೀನಿ. ಭಾಳ ವರ್ಷದಿಂದ ಬಿಟ್ಟಿದ್ದೆ, ಈಗ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಆಶ್ಚರ್ಯ, ಶಾಕ್ ಆಯ್ತಂದ್ರೆ, ನಾನು ವಯಸ್ಸಾಗಿದೆ ಅಂತ ಹೇಳಿದಿಲ್ಲ, ಯಾಕಂದ್ರೆ ಕಲಾವಿದ್ರಿಗೆ ವಯಸ್ಸೇ ಆಗಲ್ಲ. ಅವ್ರ ಗಂಧರ್ವರು. ಇಷ್ಟು ವರ್ಷ ನೀವು ತೋರಿಸಿರೋ ಅಭಿಮಾನ ಪ್ರೀತಿಯಿಂದನೇ ನಮ್ಮ ಅಮ್ಮ ಇದುವರೆಗೂ ಸಾಧನೆ, ಏನೋ ಒಂದು ಸಾಧನೆ ಮಾಡೋಕ್ಕಾಗಿದೆ. ಅವ್ರು ಮಾಡಿರೋ ಸಾಧನೆಯಿಂದ ನಮ್ಮ ಜೀವನ ಒಂದು ಒಳ್ಳೆ ಸ್ಟೇಜಲ್ಲಿದೆ. ಅಭಿಮಾನಿ ದೇವರುಗಳು ಅಂತ ಕರೆದಿದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ನಮ್ಮ ಅಮ್ಮನ ಅಭಿಮಾನಿಗಳನ್ನು ನಾವು ದೇವರುಗಳು ಅಂತಲೇ ಹೇಳಬೇಕು. ಆ ದೇವರುಗಳ ಆಶೀರ್ವಾದ ಇವತ್ತು ನಮ್ಮನ್ನೆಲ್ಲ ಈ ರೀತಿ ಇಟ್ಟಿದೆ. ನೂರೊಂದು ನೆನಪು. ಎಸ್, ಕಮಿಂಗ್ ಬ್ಯಾಕ್ ಟು ನಮ್ಮ ಟ್ರ್ಯಾಕ್ ಸರ್. ಇವಾಗ ಇಂಥ ಒಂದು ಫ್ಯಾಮಿಲಿಗೆ ಸೇರಿದಿರ ನಿಮ್ಮ ಮಕ್ಕಳುಗಳು ಅಥವಾ ಸರ್ ಮಕ್ಕಳುಗಳು, ನಾನೆಲ್ಲ ಮಕ್ಕಳುಗಳು ಖುಷಿಯಾಗಿರೋದು, ಒಟ್ಟೊಟ್ಟಿಗೆ ಕಸಿನ್ಸ್ಗಳಿರೋದು. ನಮಗೆ ಆ ಯೋಗ ಇಲ್ಲ, ಯಾಕೆ ನಾನು ಒಬ್ಬನೇ ಮಗ, ನನಗೆ ಯಾರು ಅಕ್ಕ ತಂಗಿರ, ನನಗೆ ಖುಷಿ ಆಗುತ್ತೆ ಈ ಥರ ಎಲ್ಲ ನೋಡಿದ್ರೆ. ಅಯ್ಯೋ ನನಗೂ ಇರಬೇಕಾಗಿತ್ತು ಅಂತ ಅನ್ಸುತ್ತೆ, ಬಟ್ ನಂಗೆ ಖುಷಿ ಆಯ್ತು. ಅದೇನೇ ಹೇಳಕ್ ಬಂದೆ. ಸೊ ಇವತ್ತಿನ ಯಂಗರ್ ಜನ್ರೇಷನ್ ಮಕ್ಕಳುಗಳು ಅಥವಾ ನೀವು, ಅವ್ರ ನೆಕ್ಸ್ಟ್ ಜನ್ರೇಷನ್, ನೀವಿಬ್ರು ಅವರಿಂದ ಏನು ಕಲ್ತ್ಕೊಳ್ಳೋಕೆ ಇಷ್ಟಪಡ್ತೀರಾ ಸತ್ಯಭಾಮ ಅವರು? ಕಮಿಟ್ಮೆಂಟ್ ಎಲ್ಲರೂ ರೆಡಿ ಮಾಡಬೇಕು. ಒಬ್ಬರನ್ನ ಸ್ಟೇಜ್ ಆ ಡೆಡಿಕೇಶನ್, ನಾನು ಅವಾಗಲೇ ಹೇಳಿದ್ನಲ್ಲ, ಹರ್ ಡೆಡಿಕೇಶನ್. ಎಸ್, ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಸಿ. ನಮ್ಮ ತಂದೆ ತಿಳ್ಕೊಂಡವರು ಅವರು ತುಂಬ ಕಷ್ಟಪಟ್ಟು ಎಲ್ಲ ರೆಸ್ಪೆಕ್ಟ್ ಕೊಡೋರು ಹೊರತು ದುಡ್ಡೇನು ಕೊಡೋರು ಇರಲಿಲ್ಲ. ನಮ್ಮ ತಂದೆದು ಪೆನ್ಷನ್ ಬಂದಿತ್ತು ತುಂಬ ಲೇಟಾಗಿ. ಅವಾಗ ನಾವು ಓದಾಡಿದ್ದೀವಿ, ಬರೀ ಗದ್ದೆನಲ್ಲಿ ಅಕ್ಕಿ ಇರೋದು ಮನೆ ತುಂಬ, ಉಳಿದಿದ್ದು ಏನಾದ್ರು ಬೇಕಲ್ಲ, ಅದು ಓದಾಡಿದ್ವಿ. ಬಟ್ ನಮ್ಮ ತಾಯಿನ ಹಾಗೆ ಅದೇ ಥರನೇ ಉಳ್ತಾರೆ. ಅಮ್ಮ ನೀವೇನು ಹೇಳ್ತೀರಾ? ಅದೇ ಮನೆಗಾಗಿ ಮಕ್ಕಳನ್ನ ಬೆಳೆಸೋದಕ್ಕಾಗಿ ಭಾಳ ತ್ಯಾಗ ಮಾಡಿದ್ದಾರೆ. ಅದನ್ನ ಅಷ್ಟೇ ಕಷ್ಟನೂ ಪಟ್ಟಿದ್ದಾರೆ. ಇಲ್ಲ ನಾನು ಇದೊಂದೇ ನನಗೆ ಗೊತ್ತಿರೋದು, ಈ ಫೀಲ್ಡ್ ಒಂದೇ ನನಗೆ ಬರ್ತಾ ಇರೋದು. ಈ ಫೀಲ್ಡಲ್ಲಿ ನಾನು ಏನಾದರೂ ಮಾಡಬೇಕು, ಏನಾದರೂ ಮಾಡಿ ಸಾಧನೆ ಮಾಡಿ ಮಕ್ಕಳನ್ನ ನನ್ನಂಗಲ್ಲ ಅಂದ್ರೂ ಅವ್ರನ್ನ ಎಜುಕೇಟೆಡ್ ಆಗಿ ಮಾಡಬೇಕು ಅಂತ ಕಷ್ಟಪಟ್ಟಿದ್ದಾರೆ. ಆ ಒಬ್ರು ಇದ್ದುಕೊಂಡು ಸಾಧನೆ ಮಾಡಿದಾರಲ್ಲ, ಅದು ಗ್ರೇಟ್ ಅಚೀವ್ಮೆಂಟ್. ಇದು ಫನ್ನಿ ಕ್ವಶನ್, ಡೋಂಟ್ ಟೇಕ್ ಮೀನ್ ಎ ರಾಂಗ್ ಸೈಡ್. ನಿಮ್ಮಿಬ್ಬರಿಗೂ ಮಗಳು ಅಳಿಯ ಆ್ಯಂಡ್ ಸೊಸೆಗೆ ಫನ್ನಿ ಸೈಡ್ ಕ್ವಶನ್ ಇದು. ನಮಗೆಲ್ಲ ಸತ್ಯಭಾಮ ಅಮ್ಮ ಸಿನಿಮಾದಲ್ಲಿ ನೋಡಿದವ್ರಿಗೆ ಒಂದು ಬೀಗಿತಿ ಅಂದರೆ ಟಫ್ ಬೀಗಿತಿ. ಸೊ ಬೀಗಿತಿಯಾಗಿ ಹೇಗೆ ನಿಮ್ಮ ಮನೆಯಲ್ಲಿ? ನಾನು ಹಾಗೆ ಅನ್ಕೊಂಡಿದ್ದೆ, ಬಟ್ ಅವ್ರು ಫಸ್ಟ್ ನಾನೇನು ಮಾಡ್ತಿದ್ದೆ, ಅಮ್ಮ ಅಂತ ಕರೆದೆ ಒಂದೆರಡು ಸರಿ. ಫಸ್ಟ್ ಇನ್ಶಿಯಲಿ ಅಮ್ಮ ಅತ್ತೆ ಅಂತ ಕರಿತಿದ್ದೆ. ಅತ್ತೆ ಅಂತ ಕರಿಬೇಡ, ಅದು ಕೆಟ್ಟ ನನಗೆ ಬೇಜಾರು ಬಂದಿದೆ, ಆ ಹೆಸರು ಕರಿಬೇಡ, ಅಮ್ಮ ಅಂತ ಕರಿ ನನಗೆ ಅಂತ ಹೇಳಿದ್ರು. ನಿಮ್ಮ ಮನೇಲಿ? ಇಲ್ಲ, ನಮ್ಮಲ್ಲಿ ಹೇಗೆ ಅಂದ್ರೆ ನಾವು ಎಲ್ಲರೂ ನಮ್ಮ ಕಡೆಯಿಂದನೇ ನಾವು ಗೆಸ್ಟ್ಗಳು ಬರ್ತಾ ಇರೋದು ಜಾಸ್ತಿ. ಹಂಗೆ ನೋಡೋಕೋದು ಅತ್ತೆ ಎಲ್ಲರ ಜೊತೆನೂ ಹೊಂದ್ಕೊಂಡು ನಮ್ಗೆ ಅತ್ತೆ ಅನ್ನೋದು ಆ ಫಿಲ್ಮ್ ಇದೇ ಇಲ್ಲ. ಇಲ್ವೇ? ನಿಮ್ಮ ನಾದ್ನಿಯಿಂದ ಅಥವಾ ನಿಮ್ಮ ಅತ್ತೆಯವರಿಂದ, ನಿಮ್ಮ ಯಜಮಾನರಿಂದ ಅಥವಾ ನಿಮ್ಮ ಬ್ರದರ್ ಇನ್ ಲಾ ಇಂದೆಲ್ಲಾನು ಇಷ್ಟು ಒಂದು ಪ್ರಶಂಸೆಯ ಮಾತುಗಳು ತಗೋಬೇಕಂದ್ರೆ ನಿಮ್ಮ ಮನೆಯಲ್ಲಿ ನೀವು ನೋಡಿದ ಜೀವನ, ನಿಮಗೆ ಕಲಿಸಿದ ಸಂಸ್ಕಾರ ಅಷ್ಟೇ. ಅಂದ್ರೆ ತುಂಬಾ ಕುಟುಂಬದಿಂದ ಬಂದ ಹುಡುಗಿ, ಆದ್ರಿಂದ ಕಷ್ಟ ಸುಖ ಗೊತ್ತಿತ್ತು ಅವಳಿಗೆ. ಅಳಿಯ ಅಂದ್ರೆ ಅತ್ತೆ ಎದುರಿಗೆ ನಿಂತ್ಕೊಂಡು ಮಾತಾಡ್ತಿದ್ರು. ನಮ್ಮ ಭಾವ ಇದ್ರು, ನಮ್ಮ ಅತ್ತೆ ನಮ್ಮಮ್ಮನ ಎದುರುಗಡೆ ನಿಂತ್ಕೊಂಡು ಮಾತಾಡೇ ಇರಲಿಲ್ಲ, ಅಷ್ಟು ಹೆದರೋರು. ಆ ಥರ ಇತ್ತು. ಅವ್ರು ಸ್ನಾನ ಮಾಡ್ಬೇಕಾದ್ರೆ ನಾವು ಈ ಟವಲ್ ಇಟ್ಕೊಂಡು ನಿಂತ್ಕೊತಾ ಇದ್ವಿ. ಅವ್ರು ಸಿಗರೇಟ್ ಹಳ್ಳಿ ಕಡೆ ಅವ್ರು ಫಸ್ಟ್ ಮದುವೆ ಆದ ಅವ್ರು ಸಿಗರೇಟ್ ಸೇರ್ತಾ ಇದ್ರು. ಸಿಗರೇಟ್ ಸೇರ್ಬೇಕಾದ್ರೆ ದೂರ ನಿಂತ್ಕೊಂಡು ನಮ್ಮ ಅಣ್ಣ ಕೊಡ್ತಾ ಇದ್ದ. ಆ ಥರ ಇದ್ರು. ಇಲ್ಲಿ ಬಂದ್ಮೇಲೆ ಫ್ರೆಂಡ್ಲಿ ಥರ ಇದ್ದಿದ್ದು ನಾವು ನೋಡೇ ಇಲ್ಲ. ಒಂದು ಹೊಸ ಅನುಭವ. ಇಟ್ ಈಸ್ ಆಲ್ ಟುಗೆದರ್ ಹೊಸ ಅನುಭವ. ಫ್ಯಾಂಟಾಸ್ಟಿಕ್. ಸೊ ಕಳೆದ 2 ಗಂಟೆಗಳಿಂದ ಸಾಕಷ್ಟು ವಿಚಾರಗಳನ್ನ ಮಾತಾಡ್ಕೊಂಡು ಒಬ್ಬರೊಬ್ಬರನ್ನ ಕೇಳ್ಕೊಂಬರ್ತೀನಿ. ಸರ್, ಸತ್ಯಭಾಮ ಅಮ್ಮ ಅವರ ಅಭಿಮಾನಿಗಳು ಅವ್ರ ಸಂದರ್ಶನ ನೋಡಬೇಕು, ನೀವು ದೊಡ್ಡ ಮನಸ್ಸು ಮಾಡಿ ಈ ಅವಕಾಶ ಮಾಡಿಕೊಟ್ರಿ. ಎಲ್ಲ ಸತ್ಯಭಾಮ ಅಮ್ಮ ಅವರ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಅಮ್ಮ ಆಲ್ಮೋಸ್ಟ್ 50 ವರ್ಷದಿಂದ ಕಲಾರಂಗದಲ್ಲಿ ಇದ್ದಾರೆ. ಅವರು ಈಗಾಗಲೇ ಹೇಳಿದಂಗೆ 50 ವರ್ಷದಿಂದ ಜಾಸ್ತಿ ಆಗಿದೆ. ಅವರು ಮಾಡಿರೋ ಚಲನಚಿತ್ರಗಳಾಗಲಿ ಅಥವಾ ಹಿಂದಿನ ನಾಟಕಗಳಾಗಲಿ ತುಂಬ ಜನ ನೋಡಿದ್ದಾರೆ. ಈಗಲೂ ಅದರ ಬಗ್ಗೆ ಅಭಿಮಾನಿಗಳಾಗಿ ಪ್ರಶಂಸೆ ಮಾಡ್ತಾ ಇರ್ತಾರೆ. ನೀವೇ ಹೇಳ್ದಂಗೆ ನಿಮಗೆ ತುಂಬ ಜನ ಕೇಳಿದ್ರಂತೆ ಸತ್ಯಭಾಮ ಅವರ ಅಮ್ಮದು ನೀವು ಸಂದರ್ಶನ ಮಾಡಿ ಅಂತ. ನಾನು ನಮ್ಮ ಅಮ್ಮನ ಪರವಾಗಿ ಏನು ಹೇಳೋದಂದ್ರೆ ಅಭಿಮಾನಿಗಳಿಗೆ, ಇಷ್ಟು ವರ್ಷ ನೀವು ತೋರಿಸಿರೋ ಅಭಿಮಾನ ಪ್ರೀತಿಯಿಂದನೇ ನಮ್ಮ ಅಮ್ಮ ಇದುವರೆಗೂ ಸಾಧನೆ, ಏನೋ ಒಂದು ಸಾಧನೆ ಮಾಡೋಕ್ಕಾಗಿದೆ. ಅವ್ರು ಮಾಡಿರೋ ಸಾಧನೆಯಿಂದ ನಮ್ಮ ಜೀವನ ಒಂದು ಒಳ್ಳೆ ಸ್ಟೇಜಲ್ಲಿದೆ. ಸೊ ಇಂಡೈರೆಕ್ಟಾಗಿ ನಿಮ್ಮ ಅಭಿಮಾನನೇ ನಮ್ಮೆಲ್ಲರ ಜೀವನಕ್ಕೆ ಮುಖ್ಯ ಕಾರಣ. ಕನ್ನಡ ಅಭಿಮಾನಿಗಳು
ನಮ್ಮ ಅಮ್ಮ ಒಬ್ಬರೇ ಅಲ್ಲ, ಎಲ್ಲ ಕಲಾವಿದರನ್ನು ಬಹಳ ಪ್ರೀತಿಯಿಂದ ಭಾಳ ವಿಶ್ವಾಸದಿಂದ ಹರಸಿ ಬೆಳೆಸಿ ಕನ್ನಡತನನ ಉಳಿಸ್ಕೋಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥಿಸ್ಕೋತೀನಿ. ನೀವೇನು ಹೇಳ್ತೀರಾ? ಅಷ್ಟೇ ಇವ್ರು ಹೇಳಿದಾಗೆ ಅತ್ತೆನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಥವಾ ಕನ್ನಡ ಜನಗಳು ಬೆಳೆಸಿದ್ದಾರೆ. ಹಿಂಗೇನೆ ಇಷ್ಟು ತನಕ ಏನು ಥರ ಪ್ರೀತಿ ಕೊಟ್ಟಿದ್ದಾರೋ ಅದೇ ಪ್ರೀತಿನ ಇನ್ನೂ ಮುಂದಕ್ಕೂ ಕೊಡಲಿ, ಅವ್ರನ್ನ ಇನ್ನಷ್ಟು ಇನ್ನೂ ಅವರಿಂದ ಕಲಾ ಸೇವೆ ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಷ್ಟೇ. ಅಮ್ಮ ನೀವು? ಬಹುಶಃ ಪ್ರಪಂಚದಲ್ಲಿ ಅಭಿಮಾನಿಗಳನ್ನ ಅಭಿಮಾನಿ ದೇವರುಗಳು ಅಂತ ಕರೆದಿದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಸೊ ನಮ್ಮ ಅಮ್ಮನ ಅಭಿಮಾನಿಗಳನ್ನು ನಾವು ದೇವರುಗಳು ಅಂತಲೇ ಹೇಳಬೇಕು. ಆ ದೇವರುಗಳ ಆಶೀರ್ವಾದ ಇವತ್ತು ನಮ್ಮನ್ನೆಲ್ಲ ಈ ರೀತಿ ಇಟ್ಟಿದೆ. ಈ ಆಶೀರ್ವಾದ, ಈ ಶ್ರೀರಕ್ಷೆ ಇದೇ ಥರ ಸದಾ ಮುಂದುವರಿಲಿ. ನಿಮ್ಮ ಅಭಿಮಾನ ನಮ್ಮಮ್ಮನ್ನ ಸದಾ ಕಾಲ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಆರೋಗ್ಯವಾಗಿರ್ಲಿ ಅಂತ ಅನ್ಸ್ಕೊಳ್ಳಿ. ಖಂಡಿತ ಅವ್ರಿಗೆ ಐಶ್ವರ್ಯ ಕೊಟ್ಟು ಅವರು ಏನು ಅನ್ಕೊಂಡಿದ್ದಾರೆ ಅವ್ರ ಮನಸ್ಸಿನಲ್ಲಿ ಅದೆಲ್ಲ ದೇವ್ರು ಕಾಪಾಡಲಿ, ಅದನ್ನೆಲ್ಲ ನಡೆಸ್ಕೊಡ್ಲಿ ಅಂತ ಕೇಳ್ತೀನಿ. ಅಮ್ಮ ನೀವು ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಏನು ಹೇಳೋದು, ಅಭಿಮಾನಿಗಳಿಗೆಲ್ಲ ನಮ್ಮ ಫ್ಯಾಮಿಲಿ ಬಳಗ ಎಲ್ಲ ಹೇಳಿದೆ. ನನ್ನ ಆಸೆ ಇಷ್ಟೇ. ನಾನು ವಯಸ್ಸಾಗಿದೆ ಅಂತ ಹೇಳಿದಿಲ್ಲ, ಯಾಕಂದ್ರೆ ಕಲಾವಿದ್ರಿಗೆ ವಯಸ್ಸೇ ಆಗಲ್ಲ. ಅವ್ರು ಗಂಧರ್ವರು. ಹೌದು, ಯಾಕಂದ್ರೆ ಗಂಧದ ಗುಡಿಯ ಗಂಧರ್ವರು. ಅದರಲ್ಲಿ ಅದು ಯಾಕೆ ಅನುಭವ ಈಗ ಹೇಳ್ತಾ ಇದ್ದೀನಿ ಅಂದರೆ, ಈಗ 3-4 ದಿವಸಗಳಿಗೆ ಒಂದು ಹೊಸ ಸೀರಿಯಲ್ ಮಾಡ್ತಾ ಇದ್ದೀನಿ. ಭಾಳ ವರ್ಷದಿಂದ ಬಿಟ್ಟಿದ್ದೆ, ಈಗ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ಆಶ್ಚರ್ಯ, ಶಾಕ್ ಆಯ್ತಂದರೆ ಇಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ನಾನು ಮೊನ್ನೆ ಸೀರಿಯಲ್ ನೋಡೋಕೆ ಹೋದಾಗ ನಾವು ಕಲ್ತದ್ದೆಲ್ಲ ಹಳೇದು, ಈಗ ಹೊಸದು ಎಷ್ಟು ಬಂದಿದೆ ಅಂತ ನನಗೇ ಆಶ್ಚರ್ಯ ಆಯಿತು. ನಮ್ಮ ಇದಕ್ಕೆಲ್ಲ ಆವಾಗೆಲ್ಲ ಒಂದು ಕ್ಯಾಮ್ರಾ ಇತ್ತು, ರೀಲ್ ಇದಿತ್ತು. ಅಪ್ಪ ನೀವು ಬೇಕಾದ್ರೆ ನೀವು ರೀಲ್ ತಿನ್ನಬೇಡಿ, ಡೈಲಾಗ್ ತಿನ್ನಿ ಅದು. ಈಗೆಲ್ಲ ಡಿಜಿಟಲ್ ಆಗಿಬಿಟ್ಟಿದೆ. ಆಮೇಲೆ ನಾವು ಮೊದಲೆಲ್ಲ ಸಿನಿಮಾದಲ್ಲಿ ಕಣ್ಣು ಹಿಂಗೆ ಏನೂ ಇಲ್ಲ. ಈಗ ಮೊನ್ನೆ ನಾವು ಹೋದ ಸೀರಿಯಲ್ನಲ್ಲಿ ಇಷ್ಟಿಷ್ಟು ದೊಡ್ಡ 2 ಕ್ಯಾಮ್ರಾ. ನಾವು ಜಾಸ್ತಿ ಅಮ್ಮ ನೀವು ಕಣ್ಣು ಹಿಂಗೆ ಮಾಡಬೇಡಿ, ಸುಮ್ಮನೆ ಎಷ್ಟು ಮಾತಾಡಿ ಸಾಕು, ತಲೆ ಹಿಂಗೆ ಮಾಡಬೇಡಿ. ಎಷ್ಟೋ ಕಲಿಯೋದಿದೆ ಅನ್ಸ್ತು ನನಗೆ ಈಗ ನೋಡಿ. ಹಾಗಾಗಿ ಅಪ್ಪ ಕಲಿಕೆ ಅನ್ನೋದು ಕೊನೆ ಇಲ್ಲ. ನಾವು ಸಾಯುವವರೆಗೂ ವಿದ್ಯಾರ್ಥಿಗಳೇ ಅಂತ ಅನಿಸ್ಬಿಡ್ತು. ಫ್ಯಾಂಟಾಸ್ಟಿಕ್. ಹಾಗಾಗಿ ಏನೋ ನನಗೆ ಇದೇ ರೀತಿ ಆರೋಗ್ಯ ಇದ್ದರೆ ನನಗಿನ್ನೂ ಕಲಿಯೋ ಆಸೆ ಇದೆ. ಅಲ್ಲ, ಆ್ಯಕ್ಟಿಂಗಿಗೆ ವಯಸ್ಸು ಲೆಕ್ಕ ಇಲ್ಲ. ನಾವು ಸುಮ್ಮನೆ ಕಣ್ಣು ಮೊದಲೆಲ್ಲ ಹಿಂಗೆ ಚೆನ್ನಮಗೆ ಮಾಡಿದ್ನಲ್ಲ, ಹಾಗೆಲ್ಲ ಈಗ ಮಾಡೋ ನ್ಯಾಚುರಲ್ ಇರಬೇಕು. ಕಣ್ಣು ಬಿಡೋಂಗಿಲ್ಲ, ತಲೆ ಅಲ್ಲಾಡ್ಸೋಂಗಿಲ್ಲ, ಸುಮ್ಮನೆ ಮಾತಾಡಬೇಕು. ನನಗೆ ಆಶ್ಚರ್ಯ ಆಗೋಯ್ತು ಅದನ್ನು ಕೇಳಿ. ಅಲ್ಲ, ನನಗೆ ಇಷ್ಟನೂ ಆಯಿತು. ಬಂದು ಮನೇಲಿ ಹೇಳಿದೆ ಕೇಳಿ, ನನಗೆ 2 ದಿವಸ ಶೂಟಿಂಗ್ ಮಾಡಿ ಬಂದದ್ದು ಎಷ್ಟು ಎನರ್ಜಿ ಬಂತು ಗೊತ್ತಾ, ಖುಷಿ ಆಯಿತು. ಸೂಪರ್. ಫೈನಲಿ ನನಗಂತೂ ನಿಮ್ಮ ಜೊತೆ ಎಲ್ಲ ಮಾತಾಡಿದ್ದು ಯಾವುದೋ ಹೊರಗೆ ಫ್ಯಾಮಿಲಿ ಜೊತೆ ಮಾತಾಡಿದ್ದೀನಿ ಅಂತ ಅನಿಸಿಲ್ಲ. ಸೊ ನಿಮಗೆ ನನ್ನ ಜೊತೆ ಮಾತಾಡಿದ್ದೀನಿ ಅನ್ನಿಸ್ತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಿಂಗಲ್ ಆದ್ರಿ, ಮನೆಯವ್ರ ಥರ ಇದ್ರಿ. ನಿಮ್ಮ ಜೊತೆ ಮಾತಾಡ್ಬೇಕಂದ್ರೆ ನನಗೊಂಥರ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡಿದಾಗ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಂಧವ್ಯ ನಮ್ಮದು ಇಷ್ಟಕ್ಕೆ ನಿಲ್ಬಾರ್ದು, ಹೀಗೆ ಮುಂದುವರಿಲಿ ಅಂತ ನಾನು ಜೊತೆ ಮಾತಾಡಿ ದೇವಸ್ಥಾನದ ಟ್ರಿಪ್ ಬ್ಯಾಲೆನ್ಸ್ ಕಾಮಧೇನು ಕ್ಷೇತ್ರಕ್ಕೆ ಎಲ್ಲರೂ ಯಾವತ್ತು ಫ್ರೀ ಇರ್ತೀರೋ ಒಂದ್ಸತಿ ಪ್ಲಾನ್ ಮಾಡಿ. ಅಮ್ಮ ನಿಮ್ಗೆ ಏನು ಅನಿಸ್ತು? ಬಹಳ ಖುಷಿ ಆಯಿತು, ವರ್ತ್ ಇಟ್ ಅನ್ನಿಸ್ತು. ಥ್ಯಾಂಕ್ ಯು. ನಿಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಕೊನೆಗೂ ಸಿಕ್ಕಿದ್ರೆ ಗುಡ್, ವಿ ಡಿಡ್ ಇಟ್. ಥ್ಯಾಂಕ್ ಯು. ಅಮ್ಮ ನಿಮ್ಗೆ ಏನು ಅನಿಸ್ತು? ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು. ಅದೇ ಫ್ಯಾಮಿಲಿಯರ್ ಅನ್ನಿಸ್ತು. ತುಂಬ ಥ್ಯಾಂಕ್ಸ್ ಮಾ. ಆ್ಯಂಡ್ ಥ್ಯಾಂಕ್ ಯು ಅಕ್ಷಯ್ ಸರ್. ನಿಮ್ಗೆ ಏನು ಅನ್ನಿಸ್ತು? ನಾನು ಹೇಳಿದ್ನಲ್ಲ, ನಿಮ್ಮ ಪರಿಚಯ ಮೊದಲೇ ಇರಲಿಲ್ಲ. ಮೊದಲಿಂದನೂ ನಾನು ಅಮ್ಮ ಬೇರೆಯವರಿಗೆ ಸಂದರ್ಶನ ಕೊಡೋದನ್ನು ಆದಷ್ಟು ಅವಾಯ್ಡ್ ಮಾಡ್ತಿದ್ದೆ. ಯಾಕಂದರೆ ಅಮ್ಮನಿಗೂ ಇಷ್ಟ ಇಲ್ಲ. ತುಂಬ ಜನ ಕೇಳ್ಕೊಂಬರ್ತಾರೆ ಸಂದರ್ಶನ ಕೊಡಿ ಅಂತ. ನಮಗೇನು ಸಂದರ್ಶನ ಕೊಡಬಾರ್ದು ಅನ್ನೋದು ಇದಲ್ಲ, ಉದ್ದೇಶ ಅಲ್ಲ. ಅಮ್ಮಂಗೆ ಏನಂದರೆ ಇಷ್ಟು ವರ್ಷ ಮಾಡಿದ್ದೀನಿ, ಎಲ್ಲರಿಗೂ ಗೊತ್ತು, ಅದನ್ನೇ ಹೇಳಿದ್ದೀನಿ ಹೇಳೋದು. ಇನ್ನೊಂದು, ನಿಮ್ಮ ಸಮಯನ ಸದುಪಯೋಗ ಅದು ಎಷ್ಟು ಸದುಪಯೋಗ ಪಡಿಸ್ಕೋತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇರ್ಬೋದು, ತುಂಬ ಜನ ಸದುಪಯೋಗ ಪಡಿಸೋರು ಇದ್ದಾರೆ. ಬಟ್ ಆ ಥರದಲ್ಲಿ ನಿಮ್ಮ ಈ ಥರ ಕಾಂಟ್ಯಾಕ್ಟ್ ಸಿಕ್ಕಿದಾಗ ನೀವು ನಮ್ಮನ್ನು ಭೇಟಿ ಮಾಡ್ಬೇಕಾದ್ರೆ ಮುಂಚೆನೇ ಒಂದು ಸ್ಮಾಲ್ ಒಂದು ಎಪಿಸೋಡ್ ಮಾಡಿ ಆಲ್ರೆಡಿ ಜನಗಳಿಗೆ ತಲುಪಿಸ್ಬಿಟ್ಟಿದ್ರೆ ಅಮ್ಮ ಬಗ್ಗೆ ವಿವರ ಎಲ್ಲ. ಅದನ್ನು ನಮಗೆ ಯಾರೋ ಮುಖಾಂತರ ಬಂದ ಮೇಲೆ ನಮಗೆ ಖುಷಿ ಆಯಿತು. ಅಮ್ಮನ ಸಂದರ್ಶನ ಮಾಡ್ದೇನೆ ರಘುರಾಮ್ ಅನ್ನೋರು ಭಾಳ ಚೆನ್ನಾಗಿ ಎಪಿಸೋಡ್ ಮಾಡಿದ್ದಾರೆ. ಸೊ ಇದು ಇವ್ರ ಹತ್ರ ಕೊಟ್ಟರೆ ಒಂದು
ವರ್ತ್ ಎಫರ್ಟ್ ಅಂತ ಅನಿಸ್ತಾ ಇನ್ಸಿಡೆಂಟ್ಲಿ ಅವರ ತಂದೆ ಹೆಸರು ರಘುರಾಮ್, ನಿಮ್ಮ ಹೆಸರು ರಘುರಾಮ್. ಅದೊಂದು ರೀಸನ್ ಇಂದ ಅಮ್ಮಂಗೂ ಖುಷಿ ಆಯ್ತು ನಿಮ್ಮನ್ನ ನೋಡೋಕ್ಕಿಂತ ಮುಂಚೆನೆ. ಸೊ ಈ ರೀಸನ್ ಇಂದ ನೀವು ಬಂದು ಇಷ್ಟೊತ್ತು ನಮ್ಮಲ್ಲಿ ಸ್ಪೆಂಡ್ ಮಾಡಿ ನಮ್ಮ ಹತ್ರ ಎಲ್ಲ ಫಸ್ಟ್ ಮಾತಾಡಿ ಟೈಮ್ ಐ ಥಿಂಕ್. ಥ್ಯಾಂಕ್ ಯು. ನಿಮ್ಮ ಪರ್ಟಿಕ್ಯುಲರ್ಲಿ ನಿಮ್ಮಿಬ್ಬರು ಅಫ್ಕೋರ್ಸ್ ನೀವು ಮಕ್ಕಳು ನಿಮ್ಮನ್ನು ಮಾತಾಡಿಸ್ಲೇಬೇಕು ನನ್ನ ಕರ್ತವ್ಯ. ಆದರೆ ಸೊಸೆ ಹಾಗೂ ಅಳಿಯಂದ್ರು ಇಷ್ಟು ಪ್ರೀತಿಯಿಂದ ಮಾಡಿದ್ರೆ ನಿಮ್ಮ ಮಕ್ಳುಗಳು ಮೊಮ್ಮಕ್ಕಳುಗಳು ಬಂದು ಮಾತಾಡಿದ್ದು ತುಂಬ ಖುಷಿ ಆಯ್ತು. ಆಮೇಲೆ ನನ್ನ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ನಿಮ್ಮ ಫ್ಯಾಮಿಲಿಗೆ. ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ನಿಮ್ಮ ಫ್ಯಾಮಿಲಿಗೂ ದಯವಿಟ್ಟು ತೆಗೆದು ನೋಡಿ ಅದು ಹೇಗಿದೆ ಅಂತ. ಸೋ ಮಚ್ ನಿಮ್ಮ ಸಮಯಕ್ಕೆ ಸರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಥ್ಯಾಂಕ್ ಯು. ಅಮ್ಮ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ನೆಕ್ಸ್ಟ್ ನಮ್ಮದು ಕಾಮಧೇನು ಕ್ಷೇತ್ರದ ಒಂದು ಟ್ರಿಪ್ ಒಂದು ಹಾಕೋಣ, ಖಂಡಿತ ಪ್ಲಾನ್ ಮಾಡ್ಬಿಟ್ಟು ಯಾವ ಫ್ರೀ ಇರ್ತೀರ ಹಾಕೋಣ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಸತ್ಯಭಾಮ ಅಮ್ಮ ಅವರ ಕುಟುಂಬ. ಈ ಸರಣಿ ಈ ಸಂಚಿಕೆಗಳು ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕಾಳಿಂಗರಾವ್ ಅವ್ರ ಮೊಮ್ಮಗ ಗುರುವರಿಂದ ಹಿಡಿದು ಸಾರು ಮೇಡಮ್ಮು ಸತ್ಯಭಾಮ ಅಮ್ಮ ಆ್ಯಂಡ್ PRO ಅನಂತು ಆ್ಯಂಡ್ ರಮೇಶು ಆ್ಯಂಡ್ ಅಫ್ಕೋರ್ಸ್ ಸರ್ ಮಗ ಧ್ರುವ ಅವರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದೆಲ್ಲ ಆಗೋದಕ್ಕೆ ಇವರೆಲ್ಲರ ಒಂದು ಬೆಸ್ಟ್ ವಿಶಸ್ಸೇ ಕಾರಣ. ಸೊ ಈ ಸಂಚಿಕೆ ನಿಮಗೆ ಖುಷಿ ಕೊಟ್ಟಿದ್ರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಂದು ವಿಶೇಷವಾದ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮವರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕ ಕಟ್ಟಿಕೊಡಲು ಕಾರಣವಾಗಿರುವ ಈ ರೀತಿ ಹಿರಿಯ ದಿಗ್ಗಜ ಕಲಾವಿದರನ್ನ, ಅವರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಗಿ ಹಾಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ, ಸರ್ವೇ ಜನ ಸುಖಿನ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.